ರಾಜನ ಮಗಳಾಗಿ ಜನ್ಮ ತಾಳಿ ಕುಂತಿ ಪುತ್ರರ ಮಡದಿಯಾಗಿ ಜೀವನದಲ್ಲಿ ಸಾಕಷ್ಟು ಅವಮಾನಗಳನ್ನು ಕಂಡರೂ ಅಗ್ನಿಕನ್ಯೆಯಾದ ಆಕೆ ಅಗ್ನಿಯಷ್ಟೇ ಪವಿತ್ರಳು. ಅಂತೆಯೇ ಒಬ್ಬ ಸ್ತ್ರೀಯು ತಾನು ಅಬಲೆಯಲ್ಲ ಸಬಲೆ ಎಂದು ಸಾಬೀತುಪಡಿಸುವ ನೃತ್ಯ ರೂಪಕ ಇದೀಗ ನಿಮ್ಮ ಮುಂದೆ. ಕುರುಕ್ಷೇತ್ರದ ಯುದ್ಧದ ಸಮಾಪ್ತಿಯ ಬಳಿಕ 38 ವರ್ಷಗಳ ಕಾಲ ರಾಜ್ಯಭಾರ ನಡೆಸುವ ಪಾಂಡವರು ನಂತರ ಅಭಿಮನ್ಯುವಿನ ಮೊಮ್ಮಗ ಪರೀಕ್ಷಿತನಿಗೆ ಪಟ್ಟಾಭಿಷೇಕ ಮಾಡುತ್ತಾರೆ. ಬಳಿಕ ಕೃಷ್ಣನ ಆಜ್ಞೆಯಂತೆ ತಮ್ಮ ಸದ್ಗತಿಯ ಪರವಾಗಿ ದ್ರೌಪದಿ ಸಮೇತರಾಗಿ ಕೃಷ್ಣನ ಜೊತೆ ಸ್ವರ್ಗಾರೋಹಣಕ್ಕಾಗಿ ನಡೆದು ಬರುತ್ತಿರುತ್ತಾರೆ. ನಾವೀಗ ಸ್ವರ್ಗಾರೋಹಣದ ಹಾದಿಯಲ್ಲಿದ್ದೇವೆ. ಸ್ವಲ್ಪ ನಡೆದರೆ ಸದ್ಗತಿ ಪ್ರಾಪ್ತಿಯಾಗುವುದು. ಹೇ ಕೃಷ್ಣ, ಈ ಸ್ವರ್ಗಾರೋಹಣ ನಮ್ಮಿಂದ ಅಸಾಧ್ಯ. ಕುಂತಿ ಪುತ್ರ ವಾಯುಸುತ 100 ಆನೆಗಳ ಶಕ್ತಿಯುಳ್ಳ ಪರಾಕ್ರಮಿ, ಮುಷ್ಟಿಯಲ್ಲಿ ಇಡೀ ಪ್ರಪಂಚವನ್ನ ಛಿದ್ರಗೊಳಿಸುವ ಮಹಾವೀರ ಭೀಮಸೇನನ ಬಾಯಿಯಲ್ಲಿ ಸ್ವರ್ಗಾರೋಹಣ ಮಾಡಲು ಅಸಾಧ್ಯ ಎಂಬ ಮಾತೆ? ಛೇ ಛೇ, ಮಹಾಪರಾಕ್ರಮಿ ಪಾಂಡವರು ಅಸಮರ್ಥರೇ? ಪ್ರಭು, ನೀವು ಹೇಳಿದ ಆ ಮಹಾಪರಾಕ್ರಮಿ ಪಾಂಡವರಿಗೂ ಈಗ ವಯಸ್ಸಾಗಿದೆ. ಆ ಬಲ ಈಗ ನಮ್ಮಲ್ಲಿ ಇಲ್ಲ. ಅಯ್ಯೋ ಕೃಷ್ಣ, ಧರ್ಮರಾಯ, ಅರ್ಜುನ, ಭೀಮಸೇನ, ನಡೆಯಲು ಶಕ್ತಿ ಇಲ್ಲ ನನಗೆ. ನಿಮ್ಮೊಡೆ ನನ್ನನ್ನು ಕರೆದೊಯ್ಯಿರಿ. ದ್ರೌಪದಿ, ನಿನ್ನ ರೂಪ ಯೌವನಗಳು ಮುಡಿಗೇರದ ಹೂವಿನಂತೆ ವ್ಯರ್ಥವಾಗಿ ಹೋಗುತ್ತದೆ. ನೀನು ನನ್ನನ್ನು ಒಲಿಯುವುದಾದರೆ ಕಟ್ಟಿಕೊಂಡ ಹೆಂಡತಿಯನ್ನೇ ಬಿಟ್ಟು ಬಿಟ್ಟೇನು. ನಿನಗೆ ಪೀತಾಂಬರಗಳನ್ನ ಉಡಿಸಿ ದಿವ್ಯಾಂಬರಗಳನ್ನ ತೊಡಿಸಿ ಈ ತಿಮಿರಾಸುರನ ಅರಮನೆಯ ಅಂತಃಪುರದ ಸುಪ್ಪತ್ತಿಗೆಯಲ್ಲಿ ನಿನ್ನ ಕೂರಿಸಿ ನಿನ್ನ ದಾಸನಾಗುವೆ. ನನ್ನ ತೆಕ್ಕೆಗೆ ಬಾ ಸುಂದರಿ. ಅಯ್ಯ ತಿಮಿರಾಸುರ, ನೀನು ಬಯಸಬಾರದನ್ನು ಬಯಸುತ್ತಿರುವೆ. ನಾನು ಬೇರೆಯವರ ಪತ್ನಿಯಾಗಿರುವೆ. ಪರರ ಪತ್ನಿಯನ್ನು ಅಪೇಕ್ಷಿಸಬಾರದು. ಕಾಮಾತುರನಾಗಿ ಲಜ್ಜಾಹೀನನಾಗಿ ನಡೆದುಕೊಂಡರೆ ನಿನ್ನ ಪ್ರಾಣಕ್ಕೆ ಕಂಟಕ ಬರುವುದು. ಪೂರಣಿಯ ದುಷ್ಟ. ಒಬ್ಬ ಹೆಣ್ಣಿನ ವ್ಯಾಮೋಹ ಒಳ್ಳೆಯದಲ್ಲ. ಅದರಿಂದ ನಿನ್ನ ಸಾವು ಕಟ್ಟಿಟ್ಟ ಬುತ್ತಿ. ಜಗದ ಕಬೀರನಾದ ನನಗೆ ಒಂದು ಹೆಣ್ಣಿನಿಂದ ಸಾವೇ ಆಗಲಿ. ಸಾವು
ಬಿಡುವುದರ ಸರಿಯೇ? ನಿನ್ನನ್ನು ಪಡೆಯದೆ ನಾನಿಲ್ಲಿಂದ ಸರಿಯುವುದಿಲ್ಲ. ದ್ರೌಪದಿ, ನೀನೇ ಸ್ವಯಂ ಆದಿಶಕ್ತಿ ಸ್ವರೂಪಿಣಿ. ನಿನ್ನನ್ನು ನೀನೇ ರಕ್ಷಿಸಿಕೋ. ಅಪೇಕ್ಷಿಸುವ ನಿನ್ನ ರುಂಡವನ್ನು ಚೆಂಡಾಡಿ ಬಿಡುವೆನು. ಹೆಣ್ಣೆಂದರೆ ಬರೇ ಕಾಮಭೋಗದ ವಸ್ತುವಲ್ಲ. ಹೆಣ್ಣೆಂದರೆ ತಾಯಿ, ಮಡದಿ, ಮಗಳು. ಇಂತಹ ಅಸ್ತಿತ್ವವನ್ನು ಸಮಾಜಕ್ಕೆ ಕೊಟ್ಟ ಹೆಣ್ಣನ್ನು ಗೌರವಿಸಿ. ಕೇವಲ ಒಬ್ಬ ಹೆಣ್ಣು ಎಂಬ ಕಾರಣಕ್ಕೆ ಅವಳನ್ನು ಕೀಳಾಗಿ ಕಾಣಬೇಡಿ. ಆದಿ ಸ್ವರೂಪಿಣಿಯು ಹೆಣ್ಣೆ, ಅಂತ್ಯ ಸ್ವರೂಪಿಣಿಯು ಹೆಣ್ಣೆ. ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಹಡೆದ ತಾಯಿ, ಹೆಣ್ಣಲ್ಲವೇ ನಮ್ಮನ್ನು ಪೊರೆಯುವವಳು. ಆದಿಶಕ್ತಿ ಸ್ವರೂಪಿಣಿಯಾದ ಹೆಣ್ಣು ಮಾತೆಯಾಗಿ, ಮಡದಿಯಾಗಿ, ಸಹೋದರಿಯಾಗಿ ತನ್ನ ಕರ್ತವ್ಯವನ್ನು ನಿರ್ವಹಿಸುತ್ತಾಳೆ. ಪ್ರಕೃತಿಯಂತೆ ತಾಳ್ಮೆಯನ್ನು ಹೊಂದಿರುವ ಆಕೆ ಸೂರ್ಯನಂತೆ ಪ್ರಜ್ವಲಿಸುವ ಗುಣವನ್ನು ಹೊಂದಿದ್ದಾಳೆ. ಕರುಣೆಯ ಆಧಾರವಾದ ಸ್ತ್ರೀಯನ್ನು ಗೌರವಿಸಿ. ಹೆಣ್ಣು ಅಬಲೆಯಲ್ಲ, ನಮ್ಮೆಲ್ಲರನ್ನು ಪೊರೆಯುವ ದೈವ ಸ್ವರೂಪಿಣಿ.